ಫ್ರೆಂಡ್ಸ್, ಫೋನ್ಪೇ, ಗೂಗಲ್ ಪೇ, ಭೀಮ್ ಆ್ಯಪ್ ಇನ್ನು ಮುಂತಾದ ಬೇರೆ ಬೇರೆ ಯು ಪಿ ಐ ಆ್ಯಪ್ಗಳನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಯು ಪಿ ಐ ಆ್ಯಪ್ಗಳಿಂದ ನಾವು ಎ ಟಿ ಎಮ್ನಲ್ಲಿ ಹೋಗಿ ಹಣವನ್ನು ವಿತ್ಡ್ರಾ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ನೀವು ಎ ಟಿ ಎಮ್ ಕಾರ್ಡ್ ಇಲ್ಲದೆ ಯು ಪಿ ಐ ಕ್ಯೂ ಆರ್ ಕೋಡ್ ಸಪೋರ್ಟ್ ಮಾಡುವ ಯಾವುದೇ ಎ ಟಿ ಎಮ್ಗೆ ಹೋಗಿ ನೀವು ಫೋನ್ಪೇ, ಗೂಗಲ್ ಪೇ, ಭೀಮ್ ಆ್ಯಪ್ ಯು ಪಿ ಐ ಅಪ್ಲಿಕೇಶನ್ಗಳಿರುತ್ತಲ್ಲ, ನಿಮ್ಮ ಎ ಟಿ ಎಮ್ ಕಾರ್ಡ್ ಇಲ್ಲಂದ್ರೂ ಕೂಡ ಈ ಒಂದು ಯು ಪಿ ಐ ಅಪ್ಲಿಕೇಶನ್ಗಳಿಂದ ನೀವು ಹಣವನ್ನು ವಿತ್ಡ್ರಾ ಮಾಡಬಹುದು. ನೀವು ಯು ಪಿ ಐ ಅಪ್ಲಿಕೇಶನ್ಗಳಿಂದ ಹಣವನ್ನು ವಿತ್ಡ್ರಾ ಮಾಡಬೇಕಂದ್ರೆ ನೀವು ನಿಮ್ಮ ಎ ಟಿ ಎಮ್ನ ಹತ್ರ ಹೋಗಿ, ನಿಮ್ಮ ಹತ್ತಿರದಲ್ಲಿರುವ ಯು ಪಿ ಐ ಸಪೋರ್ಟ್ ಮಾಡುವ ಯಾವುದೇ ಎ ಟಿ ಎಮ್ನ ಹತ್ರ ಹೋಗಿ. ಫ್ರೆಂಡ್ಸ್, ನೀವು ಯು ಪಿ ಐ ಸಪೋರ್ಟ್ ಮಾಡುವ ಯಾವುದೇ ಎ ಟಿ ಎಮ್ನ ಹತ್ರ ಹೋದರೆ ಅಲ್ಲಿ ನಿಮಗೆ ಯು ಪಿ ಐ ಕ್ಯೂ ಆರ್ ಕ್ಯಾಶ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪ್ಲೀಸ್ ಎಂಟರ್ ದ ಅಮೌಂಟ್ ಅಂತ ಸ್ಕ್ರೀನ್ ಕಾಣುತ್ತೆ. ಇಲ್ಲಿ ನೀವು ಅಮೌಂಟನ್ನು ಎಂಟರ್ ಮಾಡಿ. ನಿಮಗೆ ಎಷ್ಟು ಹಣ ಬೇಕಾಗಿರುತ್ತೋ ಅಷ್ಟು ಹಣನ ಇಲ್ಲಿ ನೀವು ಎಂಟರ್ ಮಾಡಿ. ನೀವಿಲ್ಲಿ ಅಮೌಂಟನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಇಲ್ಲಿ ನಿಮಗೆ ಎ ಟಿ ಎಮ್ನಲ್ಲಿ ಒಂದು ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ. ಈ ಒಂದು ಕ್ಯೂ ಆರ್ ಕೋಡ್ನ ನಿಮ್ಮ ಮೊಬೈಲ್ನಲ್ಲಿರುವ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಅಥವಾ ಭೀಮ್ ಆ್ಯಪ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ರೀತಿಯಾದಂತಹ ಯು ಪಿ ಐ ಸ್ಕ್ಯಾನಿಂಗ್ ಅಪ್ಲಿಕೇಶನ್ಗಳಿರುತ್ತಲ್ಲ, ಯು ಪಿ ಐ ಪೇಮೆಂಟ್ ಮಾಡುವಂತಹ ಅಪ್ಲಿಕೇಶನ್ಗಳಿಂದ ಈ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ಅಮೌಂಟ್ ಎಲ್ಲ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ನಿಮ್ಮ ಮೊಬೈಲ್ನಲ್ಲಿ. ಅದು ನೀವು ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ರೆ ಗೂಗಲ್ ಪೇನಲ್ಲಿ ತೋರಿಸುತ್ತೆ, ಫೋನ್ಪೇ ಯೂಸ್ ಮಾಡ್ತಾ ಇದ್ರೆ ಫೋನ್ಪೇನಲ್ಲಿ ತೋರಿಸುತ್ತೆ, ಭೀಮ್ ಆ್ಯಪ್ ಯೂಸ್ ಮಾಡ್ತಾ ಇದ್ರೆ ಭೀಮ್ ಆ್ಯಪ್ನಲ್ಲಿ ತೋರಿಸುತ್ತೆ. ನೀವು ಯಾವುದೇ ಯು ಪಿ ಐ ಅಪ್ಲಿಕೇಶನ್ಗಳನ್ನು ಬಳಸ್ತಾ ಇದ್ರೆ ಆ ಒಂದು ಅಪ್ಲಿಕೇಶನ್ನಿಂದ ನೀವು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿರ್ತಾರಲ್ಲ, ಅಮೌಂಟ್ ಎಂಟರ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ನೀವು ಎಷ್ಟು ಅಮೌಂಟನ್ನು ವಿತ್ಡ್ರಾ ಮಾಡ್ತಾ ಇದ್ದೀರಾ ಅಂತೇಳಿ ನಿಮ್ಮ ಯು ಪಿ ಐ ಅಪ್ಲಿಕೇಶನ್ನಲ್ಲಿ ತೋರಿಸುತ್ತೆ. ಫ್ರೆಂಡ್ಸ್, ನೀವು ಈ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ಎ ಟಿ ಎಮ್ನಿಂದ ನೀವು ಎಷ್ಟು ಅಮೌಂಟನ್ನು ಎಂಟರ್ ಮಾಡಿರ್ತೀರಲ್ಲ ಅಷ್ಟು ಅಮೌಂಟು ವಿತ್ಡ್ರಾ ಆಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಎ ಟಿ ಎಮ್ ಕಾರ್ಡ್ ಇಲ್ಲದೆ ಯಾವುದೇ ಯು ಪಿ ಐ ಪೇಮೆಂಟನ್ನು ಸಪೋರ್ಟ್ ಮಾಡುವಂತಹ ಎ ಟಿ ಎಮ್ಗಳಲ್ಲಿ ನೀವು ನಿಮ್ಮ ಎ ಟಿ ಎಮ್ ಕಾರ್ಡ್ ಇಲ್ಲದೆ, ಅದು ಯಾವುದೇ ಬ್ಯಾಂಕ್ ಆಗಿರಲಿ, ನೀವು ಯಾವುದೇ ಬ್ಯಾಂಕ್ನಲ್ಲಿ ಅಕೌಂಟನ್ನು ಹೊಂದಿದ್ರೆ ಕೂಡ ಅದರಲ್ಲಿ ಬ್ಯಾಲೆನ್ಸ್ ಇದ್ದರೆ ನೀವು ಫೋನ್ಪೇ, ಗೂಗಲ್ ಪೇನ, ಭೀಮ್ ಆ್ಯಪ್ನಂತಹ ಯು ಪಿ ಐ ಅಪ್ಲಿಕೇಶನ್ಗಳನ್ನು ಬಳಸ್ತಾ ಇದ್ದರೆ ನೀವು ಯು ಪಿ ಐನ ಬಳಸಿಕೊಂಡು ಯು ಪಿ ಐ ಸಪೋರ್ಟ್ ಮಾಡುವಂತಹ ಯಾವುದೇ ಎ ಟಿ ಎಮ್ಗಳಿಂದ ನೀವು ಹಣವನ್ನು ಈ ರೀತಿಯಾಗಿ ತುಂಬಾನೇ ಸುಲಭವಾಗಿ ವಿತ್ಡ್ರಾ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.